ಕಟ್ಟಿದ್ದು ಇವತ್ತೊಂದು ನಿನ್ನೆದು ಅಲ್ಲ. ಇದು ಸಮಸ್ಯೆ ಇರೋದು ಹೆಚ್ಚು ಕಡಿಮೆ 2018-19. ಅದರ ಪ್ರಾರಂಭ ಹೈವೇ ಬಿಟ್ಟುಕೊಟ್ಟಿದ್ದು 2011. ಅದು ಶುರು ಆದದ್ದು 19-20ರಲ್ಲಿ ಶುರುವಾಯಿತು. ಅವಾಗ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದದ್ದು ಆವಾಗ. ಅದಕ್ಕೂ ಮೊದಲಲ್ಲಿ ಬರಲಿಲ್ಲ, ಟೌನ್ ಹತ್ರ ಬರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಮೀಟಿಂಗ್ ನಮ್ಮ ಸುನಿಲ್ ನಾಯ್ಕರೇ ಮಾಡಿದ್ದಾರೆ. ಎ.ಸಿ ಅವ್ರನ್ನ ಇಟ್ಕೊಂಡು, DSP ಇಟ್ಕೊಂಡು, ಆ ಊರ್ನವ್ರು ಇಟ್ಕೊಂಡು, ಆ ಊರ್ನವ್ರ ಮನವಿನೂ ಕೊಟ್ಟಿದ್ರು. 5 ವರ್ಷ ಏನ್ ಮಾಡಿದ್ರು ಗೊತ್ತಿಲ್ಲ. ಪಾಪ ಕಾಗೇರಿಯವರು ಸ್ಪೀಕರ್ ಆಗಿದ್ರು. ಅವರಲ್ಲಿಂದ ಆದೇಶ ಆದ್ರೆ ಅದು ಕಾನೂನು, ಅದು ಪಾಲನೆ ಮಾಡಲೇಬೇಕು ಅಂತ ಒಂದು ಅದ್ಭುತವಾದಂತ ಪೀಠದಲ್ಲಿ ಕೂತ್ಕೊಂಡಿದ್ರು 5 ವರ್ಷ. ಅವ್ರಿಗೆ ಆವಾಗ ಮುರಿನ್ ಕಟ್ಟೆ ನೆನಪಾಗ್ಲಿಲ್ಲ. ಸುನಿಲ್ ನಾಯ್ಕರ್ MLA ಇದ್ರು, ಆವಾಗ ಮೀಟಿಂಗ್ ಎಲ್ಲ ಮಾಡಿದ್ರು. 5 ವರ್ಷವರೆಗೆ ಏನೂ ಮಾಡ್ಲಿಲ್ಲ. ಅನ್ಯ ಕೋಮನವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಥವಾ ಯಾರಿಗ್ ಮಾಡ್ತಾ ಇದ್ರು ನಾನ್ ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ತಿಳ್ಕೊಳ್ಳಿ. ಅವ್ರಿಗೆ ಆಸಕ್ತಿ ಇದ್ದದಿದ್ರೆ ಅವ್ರು ಮಾಡ್ಬೇಕಿತ್ತು. ಅವಾಗ ಯಾಕೆ ಮಾಡ್ಲಿಲ್ಲ? ಈಗ ನಾವು ಮಾಡ್ತೇವೆ, ನಾವು ಮಾಡಿದ್ದು, ನಾವು ಮಾಡ್ತೇವೆ. ಸುಮ್ಮನಿರಿ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಏನು ಮೂಲ ಎಲ್ಲಿತ್ತು ಏನು ಎಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತಿದೆ. ಅದು ಹೇಗಿತ್ತು ಏನು, ಅಲ್ಲಿ ಏನು ದೇವ್ರು ನಾವು 2 ವರ್ಷ ಬರ್ತದ. ಅದು ಇಲ್ಲಾಂದ್ರೆ 2 ವರ್ಷಕ್ಕೊಂದ್ಸಲ ಆದ್ರೂ ಬರ್ತದೆ. ಅದು ಶಿರ್ಸಿ ಜಾತ್ರೆಗೆ ಹೋಗಿ ಮುಟ್ಬೇಕು, ಅದು ಬರುವಂತದ್ದು. ಅದು ಮಾರಿ ಹೊರೆ ಅಂತ ಹೇಳ್ತಾರೆ ನಮ್ಮಲ್ಲಿ. ನಾವೆಲ್ಲ ಕೈ ಮುಗಿತೇವೆ, ಭಕ್ತಿಯಿಂದ ನೋಡ್ಕೊಳ್ತೇವೆ, ಪೂಜೆ ಮಾಡ್ತೇವೆ. 7 ದಿವಸ, 11 ದಿವಸ, 17 ದಿವಸ, ಹೀಗೆ ಅಷ್ಟು. 17 ದಿವಸ ಎಲ್ಲ ಇಟ್ಕೊಳ್ಳೋದಿಲ್ಲ, 11 ದಿವಸ ಹೆಚ್ಚಂದ್ರೆ ಬಹಳ ಟೈಮ್ ಆಯ್ತು. ನಾನು ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವ್ರಿಗೆ BJP ಅವರಿಗೆ ದೇವಸ್ಥಾನ ಮತ್ತೆ ಹೆಣ ಬಿಟ್ರೆ ಬೇರೆ ಏನೂ ಸಿಗೋದಿಲ್ಲ. ಅವ್ರ ಅಭಿವೃದ್ಧಿನೂ ಮಾಡೋದಿಲ್ಲ. ಇಂಥ ಕಷ್ಟ ಸಂದರ್ಭದಲ್ಲಿ ಸ್ಪಂದಿಸೋದು ಇಲ್ಲ. 5 ವರ್ಷ ಸ್ಪಂದಿಸೋದು ಇಲ್ಲ. ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅವರು? ಇಲ್ಲಿ ಎಷ್ಟು ದೇವಸ್ಥಾನ ಬಿದ್ದೋಗು ಪರಿಸ್ಥಿತಿಯಲ್ಲಿ ಇದೆ. ಆ ದೇವಸ್ಥಾನ ಕಾಣೋದಿಲ್ಲ ಇವರಿಗೆ. ಹೋಗಿ ಕಟ್ಸಿ. ನಾನೀಗ ಹೆಚ್ಚು ಕಡಿಮೆ 12.5 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ದೇವಸ್ಥಾನಕ್ಕೆ. ಎಲ್ಲಾ ದೇವಸ್ಥಾನ 13.5 ಕೋಟಿ, 13,75,00,000. ಈಗ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಮಾಡ್ಬೇಕು. ಇವರು ದೇವಸ್ಥಾನ ಕಟ್ಟುವವರಲ್ಲ. ದೇವಸ್ಥಾನ ಕಟ್ಟುವವರಿಗೆ ಇವರು ಉಪದ್ರ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇರೋದು. ಇವ್ರು ನಿಜವಾಗೂ ಇದಿದ್ರೆ ಪಕ್ಷಾತೀತವಾಗಿ ಮಾಡ್ಬೇಕು. ದೇವಸ್ಥಾನ, ಮಠ, ಶಾಲೆ ಪಕ್ಷಾತೀತವಾಗಿ ಮಾಡ್ಬೇಕು. ಇಂಥ ಸಂದರ್ಭ ಪಕ್ಷಾತೀತವಾಗಿ ಮಾಡ್ಬೇಕು. ಪಕ್ಷ ಯಾಕೆ ಬರ್ತದೆ? ಇವರು ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವರು ಗೊಬ್ಬೆ ಹೊಡಿದ್ರು, ಬೈದ್ರು. ಏನ್ ಬೈದುಗಳಿಗೆ ನಾನು ಸಣ್ಣವಾಗುದಿಲ್ಲ. ನಾನು ಎಲ್ಲರ ಹತ್ರ ಬೈಸ್ಕೊಂಡು, ಅದಕ್ಕಿಂತ ಹೆಚ್ಚು ಸಾಮಾನ್ಯ ಜನರು, ಬಡವರು, ಇಂಥವ್ರದ್ದು ಈ ಕ್ಷೇತ್ರದ ಜನರ ಆಶೀರ್ವಾದ ಅದೇ. ಅವ್ರ ಆಶೀರ್ವಾದದಲ್ಲಿದ್ದವ ನಾನು. ಹಾಗಾಗಿ ದಯವಿಟ್ಟು ವಿಜೇಂದ್ರ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಅಶೋಕ್ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಇದು ದೈವ ಭೂಮಿ, ಇಲ್ಲ ಅನ್ಯಾಯ ಮಾಡಿದವ್ರು ಸಕ್ಸಸ್ ಆಗುದಿಲ್ಲ. ಯಾರು ಸಕ್ಸಸ್ ಆದ ದಾಖಲೆ ಇಲ್ಲ. ಇದು ಪರಶುರಾಮ ಸೃಷ್ಟಿ ಮಾಡಿದ ನಾಡು ಇದು ನಮ್ದು. ಇಲ್ಲಿ ಏನಾದ್ರು ದೇವಸ್ಥಾನದಲ್ಲಿ ರಾಜಕಾರಣ ಮಾಡಿದ್ರೆ ಸರ್ವನಾಶ ಆಗ್ತಾರೆ. ಯಾರು ಇರೋದಿಲ್ಲ. ನಾನ್ ಮಾಡಿದ್ರೆ ನಾನು ಹಾಳಾಗ್ತೇನೆ. ನಾನು ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡ್ತೀನಿ. ನಾನು ಆ ದಿನ ಹೇಳಿದೆ, ದೇವಸ್ಥಾನ ಕಟ್ಟುವವ ನಾನು, ಒಡೆಯುವವನಲ್ಲ. ಇವ್ರು 5 ವರ್ಷ ಏನು ಮಾಡ್ಲಿಲ್ಲ, ಈಗ ಮಾಡುವವರಿಗೂ ಬಿಡೋದಿಲ್ಲ. ಅದೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಎಲ್ಲಿ ಮಾಡಿದ್ರೆ ಸರಿ, ಅದ್ರ ಮೂಲ ಎಲ್ಲಿದೆ ಅಥವಾ ಏನು ಅಂದೇಳಿ ನೋಡ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಮಾಡುವಂತ ಕೆಲಸವನ್ನು ಮಾಡ್ತೀನಿ ನಾನು.